ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ KEA ಹೇಳಿರೋ ಹಾಗೆ ಇವತ್ತು ಬೆಳಗ್ಗೆಯಿಂದ KCET ಕೋರ್ಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ, ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ, ಲಾಸ್ಟ್ ಡೇಟ್ ಯಾವಾಗ ಎಲ್ಲವನ್ನೂ ರಿಲೀಸ್ ಮಾಡಿದ್ದಾರೆ. ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ಯಾರ್ಯಾರು ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಎಕ್ಸಾಮ್ ಪ್ರವೇಶ ಅಡ್ಮಿಷನ್ಸ್ ಅಂತ ಹೋಗಿ UG ನೀಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಭಾಳ ಜನ ವಿದ್ಯಾರ್ಥಿಗಳು ಸರ್ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅದಕ್ಕಾಗಿ ಮೊದಲು ಹೇಳಿಬಿಡ್ತೀನಿ, UG ನೀಟಿಗೆ ಸಂಬಂಧಪಟ್ಟಾಗೆ ಇಲ್ಲಿ ನಿಮಗೆ ಅದು ಡೌನ್ಲೋಡ್ ಆಗೋದಿಲ್ಲ. ನೀವೇನು ಮಾಡಿ UG CET 2025ಗೆ ಹೋಗಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತದೆ. ಓಕೆ, ಇನ್ನೊಂದು ಸಲ ಹೇಳ್ತೀನಿ, ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನೀಟ್ಗೆ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿಯಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ನಿಮಗೆ KCET ಲಿಂಕಲ್ಲಿ ಸಿಗ್ತದೆ, ನೀಟ್ ಲಿಂಕಲ್ಲಿ ಸಿಗೋದಿಲ್ಲ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ UG CET ವೆರಿಫಿಕೇಷನ್ ಸ್ಲಿಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಭಾಳ ಇಂಪಾರ್ಟೆಂಟ್ ಇವತ್ತಿನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರೌಂಡಿನ ಇಂಜಿನಿಯರಿಂಗ್ ಅಥವಾ KCET ಕೋರ್ಸಸ್ಗಳು, ಅದು BSc ನರ್ಸಿಂಗ್ ಆಗಿರ್ಬೋದು, B ಫಾರ್ಮಾ, ಫಾರ್ಮಾ ಡಿ, ಅದಾದಮೇಲೆ ಪಶುವೈದ್ಯಕೀಯ ಅಂದರೆ ವೆಟರ್ನರಿ, ಅಗ್ರಿಕಲ್ಚರ್, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸೊ ಇವತ್ತು ರಿಲೀಸ್ ಮಾಡಿರುವಂಥದ್ದು ಆಪ್ಷನ್ ಎಂಟ್ರಿ ಲಿಂಕ್. ಓಕೆ, ಮೊದಲೇ ಹೇಳಿಬಿಡ್ತೀನಿ, ಈ ಆಪ್ಷನ್ ಎಂಟ್ರಿ ಲಿಂಕ್ ಇಮ್ಮಿಡಿಯೇಟ್ ನೀವು ಮಾಡ್ತಾ ಹೋದರೆ ವರ್ಕ್ ಆಗೋದಿಲ್ಲ. ಮೇ ಬಿ ಇದನ್ನು ನೀವು ಮಾಡ್ತಾ ಹೋಗ್ತಾ ಹೋದಾಗೆ ಸೊ ಇನ್ ಬಿಟ್ವೀನ್ 505 ಎರರ್ ಅಂತ ಬರ್ತಾ ಹೋಗ್ತದೆ. ಆವಾಗ ಕಂಪ್ಲೀಟಾಗಿ ರಿಫ್ರೆಶ್ ಮಾಡ್ತಾ ಹೋಗಿ, ಇಲ್ಲ ಇನ್ನೊಂದು ಸಾರಿ ಲಾಗಿನ್ ಆಗ್ತಾ ಹೋಗಿ. ಇವೆಲ್ಲವೂ ಕೂಡ ಸಾಫ್ಟ್ವೇರ್ ಎರರ್ಸ್ಗಳು ಇನಿಷಿಯಲ್ ಟೈಮಲ್ಲಿ ಇರುವಂಥದ್ದೇ, ಅದರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಒಟ್ಟಿನಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್, ಒಟ್ಟಿನಲ್ಲಿ ನಿಮಗೆ ಈ ಒಂದು ಆಪ್ಷನ್ ಎಂಟ್ರಿ ಏನಿದೆ ಅದು ಕರೆಕ್ಟಾಗಿ ಆಗ್ತದೆ, ಬಟ್ ಟೈಮ್ ತೊಗೊಳ್ತದೆ. ಸೊ ಇನಿಷಿಯಲಿ ಟೈಮ್ ತೊಗೊಳ್ತದೆ, ಮುಂದೆ ಹೋಗ್ತಾ ಕರೆಕ್ಟ್ ಆಗ್ತದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ CET ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಬಹುದು, ಇಲ್ಲ ಅಂದರೆ ಲಾಗಿನ್ ವಿತ್ CET ನಂಬರ್ನ ಮಾಡ್ಬೋದು. ಇದರಲ್ಲಿ ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಫೇಸ್ ಲಾಗಿನ್ ಕಂಪಲ್ಸರಿ ಆಗಿದೆ. ಸೊ ನೀವು ಎಲ್ಲೇ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಫೇಸ್ ಲಾಗಿನ್ ಕಂಪಲ್ಸರಿಯಾಗಿ ಆಗಲೇಬೇಕು ಅನ್ನೋದು ಗೊತ್ತಿರಲಿ. ಇದನ್ನು ಕ್ಲಿಕ್ ಮಾಡಿದರೆ ನೀವೇನಾದರೂ ಸ್ಟಾರ್ಟ್ ಸ್ಕ್ಯಾನ್ ಅಂತ ಮಾಡಿದರೆ ನಿಮಗೆ ಫೋಟೋ ಬರ್ತದೆ, ಅದನ್ನು ನೀವು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಹಾಕಿದರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಅಂತ ಕೇಳ್ತದೆ. ಇದು ನಿಮ್ಮ CET ಅಪ್ಲಿಕೇಶನ್ ನಂಬರ್. ಇಷ್ಟೇ ನಿಮಗೆ ಬೇಕಾಗಿರೋದು. ನಿಮ್ಮ ಕಣ್ಣ ಮುಂದೆ ವೆರಿಫಿಕೇಷನ್ ಸ್ಲಿಪ್ ಒಂದು ಇರಬೇಕಷ್ಟೇ. ಅದರಲ್ಲೇ ನಿಮಗೆ ಫೋಟೋದ ಕೆಳಗಡೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಆಪ್ಷನ್ ಎಂಟ್ರಿ ಅಲ್ಲಿ QR ಕೋಡ್ ಮೇಲ್ಗಡೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿದ್ದಾರೆ, 5 ಡಿಜಿಟ್ ಇದ್ದು, ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಈ ಟೆಕ್ಸ್ಟನ್ನು ಇಲ್ಲಿ ಹಾಕಿ ನೀವು ಸೆಂಡ್ OTP ಅಂತ ಮಾಡಿದರೆ ನಿಮಗೆ OTP ಬರುತ್ತೆ. ಇದು ಆಪ್ಷನ್ ಎಂಟ್ರಿ. ಮುಂದೆ ಹೋಗ್ತಾ ಹೋದಾಗ ಅದು ಸಿಂಪಲ್ ಪ್ರೊಸೆಸ್ ಇದೆ. ಮತ್ತು KEA KEA ವಿಕಾಸನ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದನ್ನು ನೀಟಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ಫಾಲೋ ಮಾಡಿಬಿಟ್ಟು ವೆರಿಫಿಕೇಷನ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ವೆರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ಫಾಲೋ ಮಾಡಿ. ಇನ್ನು ವಾಪಸ್ ಇಲ್ಲಿ ಬರೋಣಂತೆ. ಇದರಲ್ಲಿ ಮೊದಲ ಸುತ್ತಿನ ಕೊಟ್ಟಿದ್ದಾರೆ, ಅದರ ಕೆಳಗಡೆ ನೋಡಿ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಈಗ ಸದ್ಯದ ಮಟ್ಟಿಗೆ ಇಷ್ಟೇ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿರುವಂಥದ್ದು. ಇಂಜಿನಿಯರಿಂಗ್ ಗೌರ್ಮೆಂಟ್ ಇದೆ, ಅಂದರೆ ಜನರಲ್ ಇದೆ, HK ಇದೆ, ಸ್ಪೆಷಲ್ ಕ್ಯಾಟಗರಿ ಇದೆ, ಅದಾದಮೇಲೆ ಫಾರ್ಮ್ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ BSc ನರ್ಸಿಂಗ್ ಆಗಿರ್ಬೋದು, B ಫಾರ್ಮಾ, ಫಾರ್ಮಾ ಡಿ ಇವೆಲ್ಲ ಕೊಡ್ತಾರೆ. ಇನ್ನು ಮೆಡಿಕಲ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದಾದ ಮೇಲೆ ನಿಮಗೆ ಈಗ ಪ್ರಥಮ ಸುತ್ತಿನ ವೇಳಾಪಟ್ಟಿಯ ಲಿಂಕನ್ನು ಕೂಡ, ಅಂದರೆ ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳೋಣಂತೆ. ಅದ್ರ ಜೊತೆಗೆ ಇನ್ನೊಂದು ನೋಟಿಫಿಕೇಷನ್, ಅದ್ರ ಜೊತೆಗೆ ಫೀಸ್ ಸ್ಟ್ರಕ್ಚರ್, ಅದು ಬಹಳ ಇಂಪಾರ್ಟೆಂಟ್, ಅದನ್ನು ತೋರಿಸ್ಬಿಡ್ತೀನಿ ನಾನು. ಫೀ ಸ್ಟ್ರಕ್ಚರ್ ನೋಡಿ, ಫೀ ಸ್ಟ್ರಕ್ಚರ್ ಇದರಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗಿ. ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ 44,200 ಆಗ್ತದೆ. ಸೊ SNQ ಅಂಡರ್ ಏನಾದರೂ ಸೀಟ್ ಸಿಕ್ಕರೆ ಎಲ್ಲ ಕಡೆ 21,360 ಆಗ್ತದೆ. ಇಲ್ಲಿ ಟೈಪ್ 1 ಟೈಪ್ 2 ಕಾಲೇಜಲ್ಲಿ ಮಾತ್ರ 31,360 ಬರ್ತದೆ. ಈ ಟೈಪ್ 1 ಟೈಪ್ 2 ಇದ್ರ ಬಗ್ಗೆ ಎಲ್ಲ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ.
ಓಕೆ. ಸೊ ಫೀ ಸ್ಟ್ರಕ್ಚರ್ ನೋಡ್ತಾ ಹೋಗಿ 1,21,000 ಇದೆ. ಸೊ ನಿಮಗೆ ಟೈಪ್ 1 ಅನ್ಎಡೆಡಲ್ಲಿ 1,12,000 ಇದೆ. ಸೊ VTU ಕಾನ್ಸ್ಟಿಟ್ಯೂಟೆಡ್ ಕಾಲೇಜಲ್ಲಿ ಹೈಯರ್ ಫೀಸಲ್ಲಿ 1,02,000 ಇದೆ. ಸೊ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ 44, ಏಡೆಡ್ ಕಾಲೇಜಸ್ಗಳಲ್ಲಿ 44,200 ಇದೆ. ಇನ್ನು 10 ಲ್ಯಾಕ್ವರೆಗೆ ನಿಮಗೇನಾದರೂ ಇನ್ಕಮ್ ಇದ್ದರೆ ಇಂಜಿನಿಯರಿಂಗಿಗೆ ನೀವು ಝೀರೋ ಫೀಸನ್ನು ಪೇ ಮಾಡ್ತೀರಿ. ಯಾರು SC ST ವಿದ್ಯಾರ್ಥಿಗಳು. ಸೊ ನೀವು ಝೀರೋ ಫೀಸ್ ಇರ್ತದೆ, ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಕ್ಯಾಟಗರಿ 1 ಅವರಿಗೆ ಅಪ್ ಟು 2.5 ಲ್ಯಾಕ್ ಎನ್ಯುವಲ್ ಇನ್ಕಮ್ ಇದ್ದರೆ ಈ 23,590 ರೂಪೀಸ್ ಫೀ ಸ್ಟ್ರಕ್ಚರ್ ಇರ್ತದೆ ಅನ್ನೋದು ಗೊತ್ತಿರಲಿ. ಅಪ್ ಟು 2.5 ಲ್ಯಾಕ್ ಎನ್ಯುವಲ್ ಇನ್ಕಮ್ ಇದ್ದರೆ. ಅದಾದಮೇಲೆ ಬಿ ಫಾರ್ಮಾ ನೋಡಿ, ಬಿ ಫಾರ್ಮಾ 14,030 ಇದೆ, ಅನ್ಎಡೆಡಲ್ಲಿ 26,000 ಇದೆ. ಅದಾದಮೇಲೆ ಫಾರ್ಮಾ ಡಿ 67,000 ಇದೆ. ಸೊ ಫಾರ್ಮ್ ಸೈನ್ಸ್ ಪರ್ ಸೆಮಿಸ್ಟರ್ ಇದು ಪರ್ ಸೆಮಿಸ್ಟರ್ 39,780 ಇದೆ ಗೌರ್ಮೆಂಟ್ ಕಾಲೇಜು. ಪ್ರೈವೇಟ್ ಇದ್ದರೆ 60,500 ಇದೆ. ಪ್ರೈವೇಟ್ ಲಾಸ್ಟ್ ಇಯರ್ ಆ್ಯಡ್ ಆಗಿದ್ದು, ಒಂದು 2 ಕಾಲೇಜ್ ಆ್ಯಡ್ ಆಗಿದೆ. ಇನ್ನು ವೆಟರ್ನರಿಯಲ್ಲಿ ಪರ್ ಇಯರ್ ಇದು 76,380 ಇದೆ. ಫಿಶರೀಸ್ ಡೈರಿ ಸೈನ್ಸಲ್ಲಿ 39,605 ಪರ್ ಸೆಮಿಸ್ಟರ್ ಇದೆ. ಸೊ BSc ಅಗ್ರಿಕಲ್ಚರು ಮತ್ತು ಫಾರ್ಮ್ ಸೈನ್ಸ್ ಕೋರ್ಸು ಮತ್ತು ಫಿಶರೀಸ್ ಡೈರಿ ಸೈನ್ಸ್ ಎಲ್ಲ ಪರ್ ಸೆಮಿಸ್ಟರ್ ಇದು ಮಾತ್ರ ವೆಟರ್ನರಿ ಪರ್ ಇಯರು. ಅದಾದಮೇಲೆ ಈ ಮೇಲಿನದಕ್ಕೆ ಏನಿದೆ, ಸೊ ಈ 10,000 10,260 ಎಲ್ಲ ಇನ್ಕ್ಲೂಡೆಡ್ ಇನ್ ದ ಎಬೋ ಟೇಬಲ್ ಓನ್ಲಿ. ಈಗ ಯೂನಿವರ್ಸಿಟಿ ಫೀಸ್ ಅಂತ ಎಕ್ಸ್ಟ್ರಾ ತೊಗೊಳಕ್ಕೆ ಬರೋದಿಲ್ಲ KE ಅವರು, ಅದು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಓಕೆ. ಸೊ 10,000 20,000 ಎಕ್ಸ್ಟ್ರಾ ಫೀಸ್ ತೊಗೋಬೋದು. ಈಗ ಈ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳು 20,000 ತನಕ ಎಕ್ಸ್ಟ್ರಾ ಅದರ್ ಫೀಸ್ ಅಂತ ತೊಗೋಬೋದು. ಸೊ ನಿಮಗೆ ಗೌರ್ಮೆಂಟ್ ಮತ್ತು ಅನ್ಎಡೆಡಲ್ಲಿ ಏಡೆಡ್ ಕಾಲೇಜಲ್ಲಿ 10,000 ತನಕ ಎಕ್ಸ್ಟ್ರಾ ಅಂತ ತೊಗೋಬೋದು ಅಂತ ಹೇಳಿದ್ದಾರೆ. ಫೈನ್, ಇದು ಫೀ ಸ್ಟ್ರಕ್ಚರ್. ಇನ್ನು ಶೆಡ್ಯೂಲ್ ಏನಿದೆ ಹಾಗಾದರೆ ನೋಡಿ, ಇಲ್ಲಿ ಮೊದಲನೇದಾಗಿ ಕ್ಲಾರಿಟಿ ಏನಿಲ್ಲ ಅಂದರೆ ಈಗ ಇಂಜಿನಿಯರಿಂಗ್ ಏನು ಸ್ಟಾರ್ಟ್ ಮಾಡಿದ್ದಾರೆ, ಈಗ ಮೆಡಿಕಲ್ಲು ಇದ್ರ ಜೊತೆಗೆ ಮಿಕ್ಸ್ ಮಾಡಿನೇ ಮುಂದೆ ಮೆಡಿಕಲ್ ಸ್ಟಾರ್ಟ್ ಆದಮೇಲೆ ಫೈನಲ್ ಆಗಿ ಸೈಮಲ್ಟೇನಿಯಸ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರಾ ಅಥವಾ ಮೊದಲು ಇಂಜಿನಿಯರಿಂಗ್ ಮಾಡಿ ಅದಾದಮೇಲೆ ಮೆಡಿಕಲ್ ಮಾಡ್ತಾರಾ, ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಯಾಕಂದರೆ KE ಅವರು ಮೊದಲನೇದಾಗಿ ಇದ್ರ ಬಗ್ಗೆ ಬ್ರೋಷರ್ನ ರಿಲೀಸ್ ಮಾಡ್ತಾರೆ, ಕೌನ್ಸಿಲಿಂಗ್ ಸಂಬಂಧಪಟ್ಟಾಗೆ ಬ್ರೋಷರ್ ರಿಲೀಸ್ ಮಾಡ್ತಾರೆ. ಆ ಬ್ರೋಷರ್ದಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ನೋಡೋಣಂತೆ. ಓಕೆ. ಸೊ ಈಗ ಸದ್ಯದ ಮಟ್ಟಿಗೆ ಮಾತ್ರ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ನೋಡಿ, ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ 15/7 ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ನೀವು 15/7 ತನಕ ಏನು ಮಾಡಿರ್ತೀರಿ ರಾತ್ರಿ 11:59 ತನಕ, ಅದನ್ನು ನಿಮಗೆ ಮಾಕ್ ಅಲಾಟ್ಮೆಂಟ್ 19th ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಮಾಕ್ ಅಲಾಟ್ಮೆಂಟು ನೀವು 19th 22ವರೆಗೆ ನೀವು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು. ಅದಾದಮೇಲೆ ಆಫ್ಟರ್ 3 ಡೇಸ್ ಏನಿದೆ, ಲಾಸ್ಟ್ 22nd ಆದಮೇಲೆ ಮೇ ಬಿ 25th ಆಫ್ಟರ್ 11 AM ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಇದು ಸಬ್ಜೆಕ್ಟೆಡ್ ಟು ಚೇಂಜ್, ಇದೇ ಇರ್ತದ ಅಂತ ಏನಿಲ್ಲ. ಮುಂದೆ ಮೆಡಿಕಲ್ ಆ್ಯಡ್ ಆದಾಗ ಅದಕ್ಕೆ ತಕ್ಕಂಗೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಬೋದು. ಆದರೆ ಸದ್ಯದ ಮಟ್ಟಿಗಂತೂ ಇದು ನಿಮ್ಮ ಶೆಡ್ಯೂಲ್ ಅನ್ನೋದು ಗೊತ್ತಿರಲಿ. ಇದರ ಜೊತೆಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಂಜಿನಿಯರಿಂಗು, ವೆಟರ್ನರಿ, ಕೃಷಿ ವಿಜ್ಞಾನ ಇವೆಲ್ಲವನ್ನು ಚೇಂಜಸ್ ಮಾಡ್ಕೊಳ್ಬೋದು. ಅದರ ಜೊತೆಗೆ BPD ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಹೇಳ್ತಾರೆ, ಬಟ್ ಅದು ಇನ್ನೂ ಸೀಟ್ ಮೆಟ್ರಿಕ್ಸು ಬಂದಿಲ್ಲ. ಸೊ ನೋಡೋಣಂತೆ, ಮುಂದೆ ಬಂದ ಮೇಲೆ ಹೇಳ್ತೀನಿ. ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ಎಲ್ಲವನ್ನೂ ಕೂಡ ವಿಡಿಯೋವನ್ನು ಆ್ಯಡ್ ಮಾಡಿದ್ದಾರೆ. ಸೊ KE ವಿಕಾಸನ ಚಾನಲಲ್ಲಿ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಉಳಿದಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಶೇರ್ ಮಾಡಿದ್ದಾರೆ. ಇನ್ನು ವೈದ್ಯಕೀಯ, ದಂತ ವೈದ್ಯಕೀಯ ಎಲ್ಲ ಏನಿದೆ ಅದು NMC ಕಡೆಯಿಂದ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಕಡೆಯಿಂದ ಏನು ಬರ್ತದೆ, MCC ಅವ್ರ ಕಡೆಯಿಂದ ಯಾವ ರೀತಿ ಶೆಡ್ಯೂಲ್ ಬರ್ತದೆ, ಆ ಒಂದು ಶೆಡ್ಯೂಲ್ ಬಂದ ಮೇಲೆ ಅದರ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಇದೇ ಆಪ್ಷನ್ ಎಂಟ್ರಿಯಲ್ಲಿ ಅದನ್ನು ಕೂಡ ಸೇರಿಸ್ತಾರೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ KE ಅವರ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ಯಾನಿಕ್ ಆಗಬೇಡಿ. ಇವತ್ತು ಆಪ್ಷನ್ ಎಂಟ್ರಿ ಆಗಲಿಲ್ಲ ಅಂದರೆ ನಾಳೆ ಮಾಡ್ಕೊಳ್ಳಿ, ನಾಡಿದ್ದು ಮಾಡ್ಕೊಳ್ಳಿ, ಬೇಕಾದಷ್ಟು ಸಮಯ ಇದೆ. ಇನ್ನೂ ಜನರಲಿ 10 days ಟೈಮ್ ಇದೆ. ಹಾಗೆ ನೋಡ್ತಾ ಹೋದರೆ 9 ಇವತ್ತು 9th ಹೌದಾ, 9th 22ndವರೆಗೆ ಅಂದರೆ 12 ದಿವಸ ನಿಮಗೆ ಟೈಮ್ ಇದೆ. ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮಾಡ್ಕೊಳ್ಳಿ. ಏನಾದ್ರು ಚೇಂಜಸ್ ಇದ್ದರೂ ಕೂಡ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.